ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದದಲ್ಲಿ ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ನೀಡಿದಂತಹ ಉಪದೇಶದ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸರ್ವೋತ್ತಮ ಪ್ರಭುವು, ನಿರ್ದೋಷನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷನು ಮರಗಳೇ ಮುಂತಾದ ಸ್ಥಾವರಗಳಿಂದ ಪ್ರಾರಂಭಿಸಿ ಪ್ರಥಮ ಸೃಷ್ಟಿ ಜೀವಿಯಾದ ಬ್ರಹ್ಮನವರೆಗೆ ವಿಭಿನ್ನ ಜೀವರೂಪಗಳಲ್ಲೆಲ್ಲ ಉಪಸ್ಥಿತನಾಗಿರುತ್ತಾನೆ. ವಿವಿಧ ಪ್ರಕಾರದ ಭೌತಿಕ ಸೃಷ್ಟಿಗಳಲ್ಲೂ, ಮಹಾಭೂತಗಳಲ್ಲೂ, ಭೌತಿಕ ಶಕ್ತಿಯಲ್ಲೂ, ಸತ್ವಗುಣ, ರಜೋಗುಣ, ತಮಗುಣಗಳಲ್ಲೂ, ಅವ್ಯಕ್ತವಾದ ಭೌತಿಕ ಪ್ರಕೃತಿಯಲ್ಲೂ, ಅಹಂಕಾರದಲ್ಲೂ ಭಗವಂತನು ಉಪಸ್ಥಿತನಾಗಿರುತ್ತಾನೆ. ಅವನು ಒಬ್ಬನೇ ಆದರೂ ಎಲ್ಲೆಲ್ಲೂ ಉಪಸ್ಥಿತನಾಗಿರುತ್ತಾನೆ. ಈ ಕಾರಣದಿಂದ ಭೌತಿಕ ಜ್ಞಾನದ ಪರಿಕಲ್ಪನೆಗೆ ಅತೀತನಾಗಿರುವ ಸರ್ವೋತ್ತಮ ಪ್ರಭು ಸಂತುಷ್ಟನಾಗುವ ರೀತಿಯಲ್ಲಿ ನಡೆದುಕೊಳ್ಳಿರಿ. ನಿಮ್ಮ ರಾಕ್ಷಸಿ ಪ್ರವೃತ್ತಿಯನ್ನು ತ್ಯಜಿಸಿರಿ. ಶತ್ರುತ್ವ ಮತ್ತು ದ್ವಂದ್ವ ಭಾವಗಳಿಲ್ಲದಂತೆ ಆಚರಿಸಿರಿ. ಎಲ್ಲ ಜೀವಿಗಳಿಗೂ ಹಿತೈಷಿಗಳಾಗಿ ಭಕ್ತಿ ಸೇವೆಯ ಜ್ಞಾನವನ್ನು ಅವರಿಗೆ ಕೊಟ್ಟು ಕರುಣೆಯನ್ನು ತೋರಿಸಿರಿ. ಸರ್ವ ಕಾರಣನೂ ಪ್ರತಿಯೊಂದರ ಮೂಲನೂ ಆದ ದೇವೋತ್ತಮ ಪರಮಪುರುಷನನ್ನು ಸಂತೋಷಪಡಿಸುವ ಭಕ್ತರಿಗೆ ಅಲಭ್ಯವಾದದ್ದು ಏನೂ ಇಲ್ಲ. ಭಗವಂತನು ಅಪರಿಮಿತವಾದ ದಿವ್ಯ ಗುಣಗಳ ಆಗರನಾಗಿದ್ದಾನೆ. ಪ್ರಕೃತಿಯ ಗುಣಗಳಿಗೆ ಅತೀತರಾದ ಭಗವದ್ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅನುಸರಣೆಯಿಂದ ಏನು ಪ್ರಯೋಜನ? ಅವೆಲ್ಲವೂ ಪ್ರಕೃತಿ ಗುಣಗಳ ಪ್ರಭಾವದಿಂದ ತಾನಾಗಿಯೇ ಸಿಗುವ ವಸ್ತುಗಳಲ್ಲವೇ? ಭಕ್ತರಾದ ನಾವು ಯಾವಾಗಲೂ ಭಗವಂತನ ಚರಣಕಮಲಗಳನ್ನು ಕೊಂಡಾಡುತ್ತೇವೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಮುಂತಾದವುಗಳಲ್ಲಿ ಏನನ್ನೂ ನಾವು ಕೇಳಬೇಕಾಗಿಲ್ಲ. ಧರ್ಮ, ಅರ್ಥ, ಕಾಮ ಇವುಗಳನ್ನು ವೇದಗಳಲ್ಲಿ ತ್ರಿವರ್ಗ ಎಂದರೆ ಮೋಕ್ಷದ 3 ಮಾರ್ಗಗಳು ಎಂದು ವರ್ಣಿಸಲಾಗಿದೆ. ಶಿಕ್ಷಣ ಮತ್ತು ಆತ್ಮಸಾಕ್ಷಾತ್ಕಾರ, ವೇದ ವಿಧಿಗಳಿಗೆ ಅನುಗುಣವಾಗಿ ಆಚರಿಸುವ ಯಜ್ಞಯಾಗಗಳು, ತರ್ಕಶಾಸನ ಮತ್ತು ಆದೇಶಗಳ ವಿಜ್ಞಾನ ಹಾಗೂ ಜೀವನೋಪಾಯ ಮಾರ್ಗಗಳು ಇವೆಲ್ಲವೂ ಈ 3 ಮಾರ್ಗಗಳಲ್ಲೇ ಇವೆ. ಇವು ವೇದಗಳಲ್ಲಿರುವ ಬಾಹ್ಯ ವಿಷಯಗಳು. ಆದ್ದರಿಂದ ನಾನು ಅವುಗಳನ್ನು ಲೌಕಿಕವೆಂದು ಪರಿಗಣಿಸುತ್ತೇನೆ. ಭಗವಾನ್ ವಿಷ್ಣುವಿನ ಪಾದಾರವಿಂದಗಳಲ್ಲಿ ಮಾಡುವ ಶರಣಾಗತಿಯನ್ನು ಲೋಕೋತ್ತರವೆಂದು ಪರಿಗಣಿಸುತ್ತೇನೆ. ಎಲ್ಲ ಜೀವಿಗಳ ಹಿತೈಷಿಯೂ ಮಿತ್ರನೂ ಆದ ದೇವೋತ್ತಮ ಪರಮಪುರುಷ ನಾರಾಯಣನು ಪೂರ್ವದಲ್ಲಿ ಈ ಲೋಕೋತ್ತರ ಜ್ಞಾನವನ್ನು ಮಹರ್ಷಿ ನಾರದರಿಗೆ ವಿವರಿಸಿದನು. ನಾರದರಂತಹ ಸಾಧುಪುರುಷರ ಅನುಗ್ರಹವಿಲ್ಲದೆಯೇ ಅಂತಹ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟ. ಆದರೆ ನಾರದರ ಶಿಷ್ಯ ಪರಂಪರೆಯ ಆಶ್ರಯವನ್ನು ಪಡೆದ ಪ್ರತಿಯೊಬ್ಬನೂ ಈ ರಹಸ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಯಾವಾಗಲೂ ಭಕ್ತಿ ಸೇವೆಯಲ್ಲಿ ಮುಳುಗಿರುವ ನಾರದ ಮುನಿಗಳಿಂದ ಈ ಜ್ಞಾನವನ್ನು ನಾನು ಪಡೆದುಕೊಂಡೆ. ಭಾಗವತ ಧರ್ಮವೆಂದು ಕರೆಯಲಾಗುವ ಈ ಜ್ಞಾನವು ವಿಜ್ಞಾನ ಸಮ್ಮತವಾಗಿದೆ. ಎಲ್ಲ ಭೌತಿಕ ಕಾಲುಷ್ಯದಿಂದ ಮುಕ್ತವಾಗಿರುವ ಈ ಜ್ಞಾನವು ತರ್ಕ ಮತ್ತು ತತ್ವಶಾಸ್ತ್ರಗಳ ಆಧಾರವನ್ನು ಹೊಂದಿದೆ. ಬಾಲಕನಾದಂತಹ ಪ್ರಹ್ಲಾದನು ಇಷ್ಟು ಸಣ್ಣ ವಯಸ್ಸಿನಲ್ಲೇ ಇಷ್ಟೊಂದು ವಿಚಾರಗಳನ್ನು ಹೇಗೆ ತಿಳಿದನು ಎಂಬುದು ಆತನ ಸಹಪಾಠಿಗಳ ಮುಂದಿನ ಪ್ರಶ್ನೆ. ಆ ಅಸುರಪುತ್ರರು ಪ್ರಹ್ಲಾದನನ್ನು ಈ ರೀತಿಯಾಗಿ ಪ್ರಶ್ನಿಸಿದರು. ಪ್ರಿಯ ಪ್ರಹ್ಲಾದನೇ, ಶುಕ್ರಾಚಾರ್ಯರ ಮಕ್ಕಳಾದ ಷಂಡ ಮತ್ತು ಅಮರ್ಕರನ್ನು ಬಿಟ್ಟು ಬೇರೆ ಯಾವ ಅಧ್ಯಾಪಕರಾಗಲಿ ಗುರುಗಳಾಗಲಿ ನಮಗೂ ನಿನಗೂ ಗೊತ್ತಿಲ್ಲ. ಎಷ್ಟೇ ಆಗಲಿ ನಾವು ಮಕ್ಕಳು, ಅವರು ನಮ್ಮ ನಿಯಂತ್ರಕರು. ಯಾವಾಗಲೂ ಅರಮನೆಯಲ್ಲೇ ಇರುವ ನಿನಗಂತೂ ಮಹಾತ್ಮರೊಡನೆ ಸಾಹಚರ್ಯವನ್ನು ಇಟ್ಟುಕೊಳ್ಳುವುದು ವಿಶೇಷವಾಗಿ ಕಷ್ಟವಾಗುತ್ತದೆ. ಸೌಮ್ಯನಾದ ಪ್ರಿಯ ಮಿತ್ರನೇ, ನಾರದರ ಉಪದೇಶವನ್ನು ಕೇಳಲು ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ದಯವಿಟ್ಟು ವಿವರಿಸುವೆಯಾ? ಈ ಬಗೆಗೆ ನಮ್ಮ ಸಂದೇಹವನ್ನು ಕೃಪೆಯಿಂದ ಪರಿಹರಿಸು. ಬಾಲಕ ಪ್ರಹ್ಲಾದನು ಅಸುರವಂಶದಲ್ಲಿ ಹುಟ್ಟಿದ್ದರೂ ಪರಮ ಭಾಗವತೋತ್ತಮನಾಗಿದ್ದನು. ದೈತ್ಯಸುತರಾದ ತನ್ನ ಸಹಪಾಠಿಗಳ ಪ್ರಶ್ನೆಗೆ ನಾರದ ಮುನಿಗಳು ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡು ಅವನು ಉತ್ತರಿಸತೊಡಗಿದನು. ನಮ್ಮ ತಂದೆಯಾದ ಹಿರಣ್ಯಕಶಿಪುವು ಉಗ್ರವಾದಂತಹ ತಪಸ್ಸನ್ನು ಮಾಡಲು ಮಂದರಾಚಲ ಪರ್ವತಕ್ಕೆ ಹೋಗಿದ್ದಾಗ ಅವನಿಲ್ಲದೇ ಇರುವಾಗ ಇಂದ್ರಾದಿ ದೇವತೆಗಳು ಯುದ್ಧ ಮಾಡಿ ರಾಕ್ಷಸರ ಹುಟ್ಟಡಗಿಸಲು ತೀವ್ರ ಪ್ರಯತ್ನ ಮಾಡಿದರು. ಇರುವೆಗಳು ತಿಂದ ಹಾವಿನಂತೆ ಎಲ್ಲ ಬಗೆಯ ಜನರಿಗೂ ಕಿರುಕುಳ ಕೊಡುತ್ತಿದ್ದ ಲೋಕಕಂಟಕನಾದ ಹಿರಣ್ಯಕಶಿಪು ಈಗ ತಾನು ಮಾಡಿದ ಪಾಪಫಲಗಳಿಂದ ಪರಾಭವಗೊಂಡಿದ್ದಾನೆ. ಹೀಗೆ ಹೇಳುತ್ತಾ ಇಂದ್ರಾದಿ ದೇವತೆಗಳು ಅಸುರರೊಡನೆ ಹೋರಾಡಲು ಸಿದ್ಧರಾದರು. ದೇವತೆಗಳು ಹಿಂದೆಂದೂ ಕಂಡರಿಯದ ಹೋರಾಟ ನಡೆಸಿ ಒಬ್ಬರಾದ ಮೇಲೆ ಒಬ್ಬರಂತೆ ಅಸುರ ನಾಯಕರನ್ನು ಕೊಲ್ಲುತ್ತಿದ್ದಂತೆ ಅಸುರರು ದಿಕ್ಕಾಪಾಲಾಗಿ ಓಡಲಾರಂಭಿಸಿದರು. ಜೀವ ಉಳಿಸಿಕೊಳ್ಳಲು ಅವರು ತಮ್ಮ ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲವನ್ನು ತೊರೆದು ಪಲಾಯನ ಮಾಡಲಾರಂಭಿಸಿದರು. ಜಯಶಾಲಿಗಳಾದ ದೇವತೆಗಳು ಅಸುರರಾಜನಾದ ಹಿರಣ್ಯಕಶಿಪುವಿನ ಅರಮನೆಯನ್ನು ಲೂಟಿ ಮಾಡಿ ಅದರೊಳಗಿದ್ದ ಎಲ್ಲವನ್ನೂ ನಾಶ ಮಾಡಿದರು.
ಅನಂತರ ದೇವೇಂದ್ರನು ರಾಣಿಯಾದ ನನ್ನ ತಾಯಿಯನ್ನು ಸೆರೆ ಹಿಡಿದನು. ಹೀಗೆ ನನ್ನ ತಾಯಿಯನ್ನು ಕರೆದೊಯ್ಯುತ್ತಿದ್ದಾಗ ಅವಳು ಹದ್ದಿನ ಕೈಗೆ ಸಿಕ್ಕಿದ ಕುರರಿ ಪಕ್ಷಿಯಂತೆ ಭಯದಿಂದ ಅಳುತ್ತಿದ್ದಳು. ಅಕಸ್ಮಾತ್ತಾಗಿ ಆ ಸಮಯದಲ್ಲಿ ನಾರದ ಮುನಿಗಳು ಅಲ್ಲಿ ಪ್ರತ್ಯಕ್ಷವಾಗಿ ಅವಳನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರು. ನಾರದ ಮುನಿಗಳು ನುಡಿದರು, ಹೇ ದೇವೇಂದ್ರನೇ, ಈ ಹೆಂಗಸು ಖಂಡಿತವಾಗಿಯೂ ನಿರ್ದೋಷಿ. ನೀನು ಅವಳನ್ನು ಹೀಗೆ ನಿರ್ದಯವಾಗಿ ಎಳೆದೊಯ್ಯಬಾರದು. ಹೇ ಮಹಾಭಾಗ, ಈ ಸಾಧ್ವಿಮಣಿಯು ಪರಸ್ತ್ರೀ, ನೀನು ಅವಳನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಆಗ ದೇವೇಂದ್ರನು ಮರುನುಡಿದನು, ಹಿರಣ್ಯಕಶಿಪುವಿನ ಪತ್ನಿಯಾದ ಈಕೆಯ ಗರ್ಭದಲ್ಲಿ ಆ ದೈತ್ಯನ ಸಂತಾನವು ಬೆಳೆಯುತ್ತಿರುವುದು. ಆದ್ದರಿಂದ ಅವಳು ಹೆರುವವರೆಗೂ ನಮ್ಮ ವಶದಲ್ಲಿರಲಿ. ಆಮೇಲೆ ನಾವು ಅವಳನ್ನು ಬಿಡುಗಡೆ ಮಾಡುತ್ತೇವೆ. ಸ್ವರ್ಗಲೋಕದ ರಾಜನಾದ ಇಂದ್ರನು ಪ್ರಹ್ಲಾದನ ತಾಯಿಯನ್ನು ಸೆರೆಹಿಡಿಯಬೇಕೆಂದು ತೀರ್ಮಾನಿಸಿದನು. ಏಕೆಂದರೆ ಅವಳ ಹೊಟ್ಟೆಯಲ್ಲಿ ಇನ್ನೊಬ್ಬ ರಾಕ್ಷಸನು ಬೆಳೆಯುತ್ತಿದ್ದಾನೆ ಎಂದು ಅವನು ಭಾವಿಸಿದನು. ಮಗು ಹುಟ್ಟಿದೊಡನೆ ಅವನನ್ನು ಕೊಂದು ಹಾಕಿ ಅನಂತರ ಅದರ ತಾಯಿಯನ್ನು ಬಿಡುಗಡೆ ಮಾಡುವುದು ಅತ್ಯುತ್ತಮವಾದ ಮಾರ್ಗ ಎಂದು ದೇವೇಂದ್ರನು ಭಾವಿಸಿದನು. ನಾರದ ಮುನಿಗಳು ಇಂದ್ರನಲ್ಲಿ ಈ ರೀತಿಯಾಗಿ ನುಡಿದರು, ಈ ಹೆಂಗಸಿನ ಹೊಟ್ಟೆಯಲ್ಲಿರುವ ಮಗು ನಿರ್ದೋಷಿ, ಪಾಪರಹಿತ. ನಿಜವಾಗಿ ಹೇಳುವುದಾದರೆ ಅವನೊಬ್ಬ ಭಾಗವತೋತ್ತಮ, ದೇವೋತ್ತಮ ಪರಮಪುರುಷನ ಕಿಂಕರ. ಆದ್ದರಿಂದ ಅವನನ್ನು ಕೊಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ನಾರದ ಮುನಿಗಳ ಈ ಮಾತುಗಳನ್ನು ಕೇಳಿ ದೇವೇಂದ್ರನು ಅವರ ಮಾತಿಗೆ ಬೆಲೆ ಕೊಟ್ಟು ಕೂಡಲೇ ಪ್ರಹ್ಲಾದನ ತಾಯಿಯಾದ ಕಯಾದುವನ್ನು ಬಿಡುಗಡೆ ಮಾಡಿದನು. ಪರಮ ಭಾಗವತೋತ್ತಮ ಆಕೆಯ ಗರ್ಭದಲ್ಲಿ ಇದ್ದುದರಿಂದ ದೇವತೆಗಳೆಲ್ಲರೂ ಅವಳಿಗೆ ಪ್ರದಕ್ಷಿಣೆ ಮಾಡಿದರು. ನಂತರ ಅವರು ಸ್ವರ್ಗಲೋಕಕ್ಕೆ ಹಿಂದಿರುಗಿದರು. ದೇವೇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ಎಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿದ್ದರೂ ಅವರು ನಾರದ ಮುನಿಗಳಿಗೆ ವಿಧೇಯರಾಗಿದ್ದರು. ದೇವೇಂದ್ರನು ಪ್ರಹ್ಲಾದನ ಬಗ್ಗೆ ನಾರದ ಮುನಿಗಳು ಹೇಳಿದ ಮಾತುಗಳನ್ನು ಚಕಾರವೆತ್ತದೆ ಒಪ್ಪಿಕೊಂಡರು. ಪರಂಪರಾ ಪದ್ಧತಿಯ ಮೂಲಕ ಕಲಿಯುವುದು ಎಂದರೆ ಇದೆ. ಹಿರಣ್ಯಕಶಿಪುವಿನ ಪತ್ನಿಯಾದ ಕಯಾದುವಿನ ಗರ್ಭದಲ್ಲಿ ಪರಮ ಭಾಗವತೋತ್ತಮನು ಬೆಳೆಯುತ್ತಿದ್ದಾನೆ ಎಂಬುದು ಇಂದ್ರಾದಿ ದೇವತೆಗಳಿಗೆ ತಿಳಿದಿರಲಿಲ್ಲ. ಆದರೆ ಅವರು ನಾರದ ಮುನಿಗಳ ಪ್ರಮಾಣಬದ್ಧವಾದ ಮಾತುಗಳನ್ನು ಒಪ್ಪಿ ಆ ಭಕ್ತನಿಗೆ ತಮ್ಮ ಗೌರವವನ್ನು ತೋರಿಸಲು ಕಯಾದುವಿಗೆ ಪ್ರದಕ್ಷಿಣೆ ಮಾಡಿದರು. ಪರಂಪರಾ ಪದ್ಧತಿಯ ಮೂಲಕ ಭಗವಂತನನ್ನು ಭಕ್ತನನ್ನು ಅರಿಯುವುದೇ ಜ್ಞಾನ ಸಂಪಾದನೆಯ ಮಾರ್ಗ. ಭಗವಂತನ ಮತ್ತು ಅವನ ಭಕ್ತನ ಬಗ್ಗೆ ಊಹಾತ್ಮಕ ಕಲ್ಪನೆ ಮಾಡುವ ಅವಶ್ಯಕತೆ ಇಲ್ಲ. ಸದ್ಭಕ್ತನ ಮಾತನ್ನು ಒಪ್ಪಿಕೊಂಡು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಬಾಲಕ ಪ್ರಹ್ಲಾದನು ತನ್ನ ಮಾತುಗಳನ್ನು ಮುಂದುವರಿಸಿದನು. ನಾರದ ಮಹರ್ಷಿಗಳು ನನ್ನ ತಾಯಿಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ದು, ವತ್ಸೆ, ನಿನ್ನ ಪತಿಯು ಹಿಂದಿರುಗಿ ಬರುವವರೆಗೂ ದಯವಿಟ್ಟು ನನ್ನ ಆಶ್ರಮದಲ್ಲೇ ಇರು ಎಂದು ಹೇಳಿ ಅವಳಿಗೆ ಆಶ್ವಾಸನೆ ನೀಡಿದರು. ನಾರದ ಮುನಿಗಳ ಉಪದೇಶವನ್ನು ಕೇಳುತ್ತಾ ನನ್ನ ತಾಯಿಯು ಯಾವುದೇ ಭಯಭೀತಿ ಇಲ್ಲದೆ ದೈತ್ಯರ ರಾಜನಾದ ನನ್ನ ತಂದೆಯು ಉಗ್ರ ತಪಸ್ಸು ಮಾಡಿ ಹಿಂದಿರುಗಿ ಬರುವವರೆಗೂ ಅವರ ಆಶ್ರಮದಲ್ಲೇ ಇದ್ದಳು. ಗರ್ಭಿಣಿಯಾದ ನನ್ನ ತಾಯಿಯು ಗರ್ಭದಲ್ಲಿರುವ ಮಗುವಿನ ಕ್ಷೇಮವನ್ನು ಬಯಸಿದಳು. ತನ್ನ ಪತಿ ಬಂದ ಮೇಲೆಯೇ ತಾನು ಪ್ರಸವಿಸಬೇಕೆಂದು ಆಶಿಸಿದಳು. ಹೀಗೆ ಅವಳು ನಾರದ ಮುನಿಗಳ ಆಶ್ರಮದಲ್ಲಿ ಇದ್ದುಕೊಂಡು ಅವರಿಗೆ ಪರಮ ಭಕ್ತಿಯಿಂದ ಸೇವೆ ಮಾಡುತ್ತಿದ್ದಳು. ನಾರದ ಮುನಿಗಳು ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದ ನನಗೂ ಸೇವೆಯಲ್ಲಿ ನಿರತಳಾಗಿದ್ದ ನನ್ನ ತಾಯಿಗೂ ಇಬ್ಬರಿಗೂ ಉಪದೇಶಗಳನ್ನು ನೀಡಿದರು. ನಾರದರು ಪತಿತಾತ್ಮರಾದ ಬಗ್ಗೆ ಕರುಣಾಮಯಿಯಾಗಿದ್ದರಿಂದಲೂ ದಿವ್ಯ ನೆಲೆಯಲ್ಲಿ ಇದ್ದುದರಿಂದಲೂ ಧರ್ಮ ಮತ್ತು ದಿವ್ಯ ಜ್ಞಾನಗಳ ಬಗ್ಗೆ ಉಪದೇಶ ಮಾಡಿದರು. ಈ ಉಪದೇಶಗಳು ಲೌಕಿಕ ಕಶ್ಮಲಗಳಿಂದ ಮುಕ್ತವಾಗಿದ್ದವು. ಬಹಳ ಕಾಲ ಕಳೆದು ಹೋದುದರಿಂದ ನನ್ನ ತಾಯಿ ಆ ಉಪದೇಶಗಳನ್ನೆಲ್ಲ ಮರೆತು ಬಿಟ್ಟಿದ್ದಾಳೆ. ಆದರೆ ನಾರದ ಮಹರ್ಷಿಗಳು ನನ್ನ ಮೇಲೆ ಅನುಗ್ರಹವಿಟ್ಟಿದ್ದರಿಂದ ನಾನು ಆ ಉಪದೇಶಗಳನ್ನು ಮರೆಯಲಾಗಲಿಲ್ಲ. ಪ್ರಿಯ ಸ್ನೇಹಿತರೆ, ನನ್ನ ಮಾತುಗಳಲ್ಲಿ ನಿಮಗೆ ಶ್ರದ್ಧೆ ಇರುವುದಾದರೆ ಆ ಶ್ರದ್ಧಾ ಮಾತ್ರದಿಂದಲೇ ನೀವು ಸಣ್ಣ ಮಕ್ಕಳಾಗಿದ್ದರೂ ದಿವ್ಯ ಜ್ಞಾನವನ್ನು ನನ್ನಂತೆಯೇ ಅರ್ಥ ಮಾಡಿಕೊಳ್ಳಬಹುದು. ಮರದ ಹಣ್ಣು ಹೂವುಗಳು ಕಾಲಕ್ರಮದಲ್ಲಿ ಹುಟ್ಟು, ಇರವು, ಬೆಳವಣಿಗೆ, ಪರಿವರ್ತನೆ, ಕ್ಷಯಿಸುವುದು ಮತ್ತು ಸಾವು ಎಂಬ 6 ಬಗೆಯ ಬದಲಾವಣೆಗಳನ್ನು ಹೊಂದುತ್ತವಷ್ಟೇ. ಭೌತದೇಹವು ಅಂತಹುದೇ ಬದಲಾವಣೆಯನ್ನು ಹೊಂದುತ್ತದೆ. ಚೇತನಾತ್ಮನು ಇಂತಹ ಭೌತದೇಹವನ್ನು ವಿವಿಧ ಸನ್ನಿವೇಶಗಳಲ್ಲಿ ಪಡೆಯುತ್ತಾನೆ. ಆದರೆ ಸ್ವತಃ ಚೇತನಾತ್ಮನಿಗೆ ಅಂತಹ ಬದಲಾವಣೆಗಳಿಲ್ಲ. ಶ್ರೀಮದ್ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಎಂದಿಗೂ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ಹಿಂದೆ ಇದ್ದು ಮುಂದೆ ಇರುವುದಿಲ್ಲವೆಂದೂ ಅಲ್ಲ. ಅವನು ಜನ್ಮರಹಿತನು, ನಿತ್ಯನು, ಶಾಶ್ವತ, ನಾಶರಹಿತ ಮತ್ತು ಪ್ರಾಚೀನ. ದೇಹ ನಾಶವಾದಾಗ ಆತನು ನಾಶವಾಗುವುದಿಲ್ಲ.
ಚೇತನಾತ್ಮನು ನಿತ್ಯನು, ಏಕೆಂದರೆ ಅವನಿಗೆ ನಾಶ ಪರಿವರ್ತನೆಗಳು ಇರುವುದಿಲ್ಲ. ಇವು ಈ ಭೌತ ಶರೀರದಿಂದ ಆಗುತ್ತವೆ. ಇಲ್ಲಿ ಮರ ಮತ್ತು ಹೂವು ಹಣ್ಣುಗಳ ಉದಾಹರಣೆಯು ತುಂಬ ಸರಳವಾಗಿಯೂ ಸ್ಪಷ್ಟವಾಗಿಯೂ ಇದೆ. ಮರ ಹಲವಾರು ವರ್ಷಗಳ ಕಾಲ ಹಾಗೆಯೇ ನಿಂತಿರುತ್ತದೆ. ಆದರೆ ಋತುಗಳ ಬದಲಾವಣೆ ಆದಂತೆ ಅದರ ಹಣ್ಣುಗಳು ಹೂವುಗಳು 6 ಬಗೆಯ ಬದಲಾವಣೆಯನ್ನು ಹೊಂದುತ್ತದೆ. ಬಾಲಕ ಪ್ರಹ್ಲಾದನು ತನ್ನ ತಾಯಿಯ ಗರ್ಭದೊಳಗಿದ್ದಾಗ ಏನೆಲ್ಲ ವಿಚಾರಗಳನ್ನು ನಾರದ ಮುನಿಗಳಿಂದ ತಿಳಿದುಕೊಂಡನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.